ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಈ ವರ್ಷದ ಫೈನಲ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಹ್ಯಾಪಿ ಎಂಡಿಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಲೋಗನ್ ಪಾಲ್, ಆಸ್ಟಿನ್ ಥಿಯರಿ ಹಾಗೆ ಪಾಲ್ ಇಮೆನ್ ಇವರೆಲ್ಲರೂ ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ನಮ್ಮ ಪಾಲ್ ಇಮೆನ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಇವತ್ತಿಂದ 5 ವರ್ಷ ಆದ್ಮೇಲೆ ಈ ಒಂದು ಫುಟೇಜ್ ಎಲ್ಲ ಕಡೆ ಓಡಾಡುತ್ತೆ. ಯಾಕಂದ್ರೆ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥವರು ನೆಕ್ಸ್ಟ್ 5 ಇಯರ್ 5 ರಸಲ್ ಮೇನಿಯಾ ಮೈನ್ ಇವೆಂಟರ್ಸ್ ಗಳಾಗಿದ್ದಾರೆ. ಅಂಡ್ ಈಗ ನಾನು ಒಂದು ರೂಮರ್ ನ ಕಿಲ್ ಮಾಡೋದಕ್ಕೆ ಬಂದಿದ್ದೀನಿ. ಎಸ್, ದ ರೂಮರ್ಸ್ ಆರ್ ಟ್ರೂ. ಆಸ್ಟಿನ್ ಥಿಯರಿ ಈಸ್ ಅವರ್ ನ್ಯೂ ವಿಷನ್ ಮೆಂಬರ್ ಅಂತ ಆಸ್ಟಿನ್ ಥಿಯರಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಆಸ್ಟಿನ್ ಥಿಯರಿ ಅವರಿಗೆ ಮೈಕ್ ನ ಕೊಟ್ಟು, ಇದು ನಿನ್ನ ಟೈಮು, ನೀನ್ ಏನ್ ಬೇಕಾದ್ರೂ ಹೇಳು ಅಂತ ನಮ್ಮ ಪಾಲಿಮಿನ್ ಅವರು ಆಸ್ಟಿನ್ ಥಿಯರಿ ಅವರಿಗೆ ಹೇಳ್ತಾರೆ. ಅಂಡ್ ನಮ್ಮ ಆಸ್ಟಿನ್ ಥಿಯರಿ ಅವರು ಕೂಡ ಮೈಕ್ ನ ತಗೊಂಡು, ಈ ಒಂದು ಟೈಮ್ಗೋಸ್ಕರ ನಾನು ಇಷ್ಟು ವರ್ಷ ಕಾಯ್ತಾ ಇದ್ದೆ, ಇಷ್ಟು ವರ್ಷ ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಅಂಡ್ ಮೊದಲನೇದಾಗಿ ನಾನು ನಮ್ಮ ಫ್ಯೂಚರ್ ವರ್ಲ್ಡ್ ಚಾಂಪಿಯನ್ ಬ್ರಾನ್ ಬ್ರೇಕರ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಬೇಕು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ ಅಂಡ್ ಸ್ಟೇಜ್ ಹತ್ರ ಇಂದಾನೆ ಮಾತಾಡ್ಕೊಂಡು ಬರ್ತಾರೆ. ಆಸ್ಟಿನ್ ಥಿಯರಿ, ನಾನು ಇಲ್ಲಿ ಬಂದಿರೋದು ನೀನು ಮಾತಾಡೋದನ್ನ ಕೇಳೋದಕ್ಕಲ್ಲ, ಬದಲಿಗೆ ಇನ್ನೊಬ್ಬ ಹುಡುಗ ಇದನ್ನಲ್ಲ ಬ್ರಾನ್ ಬ್ರೇಕರ್, ಅವನ ಜೊತೆ ಸ್ವಲ್ಪ ಮಾತಾಡೋದಕ್ಕೆ. ಹೌದು, ನನಗೂ ಕೂಡ ಗೊತ್ತು, ನಾನೇನಾದ್ರೂ ಈಗ ರಿಂಗಿಗೆ ಬಂದ್ರೆ ನೀವೆಲ್ಲರೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡ್ತೀರಾ ಅಂಡ್ ಮುಂದಿನ ವಾರ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಮ್ಯಾಚ್ನು ಕೂಡ ನೀವು ಕಳ್ಕೊತೀರಾ. ಅದಕ್ಕೋಸ್ಕರ ನಾನು ಯಾಕೆ ರಿಂಗಿಗೆ ಬಂದಿದ್ದೀನಿ ಅಂದ್ರೆ, ನಾನು ಕೊನೆದಾಗಿ ನಾನು GTS ನ ಹಾಕ್ಸಿ ಮಲಗಿಸೋ ಅಂತಹ ಬ್ರಾನ್ ಬ್ರೇಕರ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ವಲ್ಪ ವಿಚಾರನ ಮಾತಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ. ಸೊ ಬ್ರಾನ್ ಬ್ರೇಕರ್, ನಿನ್ನ ಕಂಪ್ಲೀಟ್ ವಿಷನ್ ನ ರಿಂಗ್ ಇಂದ ಕೆಳಗಡೆ ಕಳಿಸು, ಫೇಸ್ ಟು ಫೇಸ್ ಬಾ, ನನ್ನ ಮುಂದೆ ಬಂದು ನಿಂತು ನನ್ನ ಜೊತೆ ಮಾತಾಡು ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಫೈನಲಿ ವಿಷನ್ ನ ಕೆಳಗಡೆ ಇಳಿಸ್ತಾರೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ರಿಂಗಿಗೆ ಬಂದು, ಬ್ರಾನ್ ಬ್ರೇಕರ್ ವಾಟ್ ಯು ಗಾಟ್ ಅಂದ್ರೆ ನಿನ್ ಬಳಿ ಈಗ ಏನಿದೆ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಹೇಳ್ತಾರೆ, ನನ್ನ ಬಳಿ ಈಗ ವಿಷನ್ ಇದೆ. ಒನ್ ಅಂಡ್ ಓನ್ಲಿ ಟ್ರೈಬಲ್ ಥೀಫ್ ಬ್ರಾನ್ಸನ್ ರೀಡ್ ಇದ್ದಾರೆ, ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಫ್ ದೆಮ್ ಆಲ್ ಲೋಗನ್ ಪಾಲ್ ಅವರು ಇದ್ದಾರೆ, ಅಂಡ್ ಆಸ್ಟಿನ್ ಥಿಯರಿ ಅವರು ಕೂಡ ಇದ್ದಾರೆ. ಅಂಡ್ ಅವರ ಬಳಿ ಈಗ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಎಲ್ಲವೂ ಕೂಡ ಇದೆ. ಅಂಡ್ ಮಾಸ್ಟರ್ ಮೈಂಡ್ ಪಾಲ್ ಇಮೆನ್ ಅವರು ಕೂಡ ಇದ್ದಾರೆ. ಅಂಡ್ ನೀನು ಯಾವಾಗ್ಲೂ ಕೂಡ ಕೇಳ್ತಾ ಇರ್ತೀಯ ಅಲ್ವಾ, ನೀನ್ ಯಾಕೆ ಹರಹ ಅಂತ ನಿನಗೆ ಅನ್ಸುತ್ತೆ ಅಂತ. ನೀನು ಬೇಕಾದ್ರೆ ಬ್ಯಾಕ್ ಸ್ಟೇಜ್ ಲಾಕರ್ ರೂಮ್ಗೆ ಹೋಗು, ನನಗಿಂತ ಬೆಟರ್ ಆಗಿರ್ತಕ್ಕಂತಹ ವ್ಯಕ್ತಿನ ನೀನು ಹುಡ್ಕೊಳ್ಳೋದಕ್ಕಾದ್ರೆ ಹುಡ್ಕೊಂಡು ಬಾ. ಯಾಕಂದ್ರೆ ಇಲ್ಲಿ ಸದ್ಯಕ್ಕೆ ನನಗಿಂತ ಯಾರು ಕೂಡ ಬೆಟರ್ ಇಲ್ಲ. ನನಗೆ ಕೇಳಿ ಕೇಳಿ ಸಾಕಾಗಿದೆ. ಎಲ್ಲರೂ ಕೂಡ ನನ್ನನ್ನ ಫ್ಯೂಚರ್ ಅಂತ ಇದ್ದಾರೆ, ಬಟ್ ನಾನು ಫ್ಯೂಚರ್ ಅಲ್ಲ, ಬದಲಿಗೆ ನಾನು ಈಗ ಪ್ರೆಸೆಂಟು. ಈಗ ಇರೋದೇ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಅತಿ ಬೇಗನೆ ಮುಂದೆ ಬಂದಿದ್ದೀನಿ. ಅಂಡ್ ನೀನಿಂದು ಕೂಡ ಇಂಡೀಸ್ ಅಲ್ಲಿ ಇರಬೇಕಾದ್ರೆ ನಾನು ಈ ಗೇಮ್ಗೆ ಆಗ್ಲೇ ಟಾಪ್ ಅಲ್ಲಿ ಬಂದಿದ್ದೆ. ಅಂಡ್ ನಿನಗಿಂತ ನಾನು ಲೆವೆಲ್ಸ್ ಎಬೋ ಇದ್ದೀನಿ, ತುಂಬಾ ಜಾಸ್ತಿನೇ ಮೇಲ್ಗಡೆ ಇದ್ದೀನಿ ನಿನಗಿಂತ. ನನಗೆ ಗೊತ್ತು ನೀನು ಆ ಒಂದು ಚಾಂಪಿಯನ್ಶಿಪ್ ಗೋಸ್ಕರ ಸಾಯೋದಕ್ಕೂ ಕೂಡ ರೆಡಿ ಅಂತ. ಅಂಡ್ ನಾನು ಆ ಒಂದು ಚಾಂಪಿಯನ್ಶಿಪ್ ಗೋಸ್ಕರ ನಿನ್ನನ್ನ ಸಾಯಿಸೋದಕ್ಕೂ ಕೂಡ ರೆಡಿ ಆಗಿರ್ತೀನಿ. ಅಂಡ್ ಜನವರಿ 5ನೇ ತಾರೀಕು ನಾನು ನಿನ್ನನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಬ್ರಾನ್ ಬ್ರೇಕರ್, ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನನಗೆ ಗೊತ್ತು ನೀನು ಎಲ್ಲರಿಗಿಂತ ಜಾಸ್ತಿ ರೆಡಿ ಆಗಿದೆಯಾ ಅಂತ. ನಿನಗಿಂತ ಜಾಸ್ತಿ ಈ ಒಂದು ಚಾಂಪಿಯನ್ಶಿಪ್ ನ ಇಲ್ಲಿ ಸದ್ಯಕ್ಕೆ ಯಾರು ಕೂಡ ಡಿಸರ್ವ್ ಮಾಡೋದಿಲ್ಲ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ನಿನಗೆ ಬೇಕಲ್ವಾ ಅಂತ ಸಿಎಂ ಪಂಕ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ತೆಗೆದು ನೆಲದ ಮೇಲೆ ಇಡ್ತಾರೆ. ಅಂಡ್ ಹೇಳ್ತಾರೆ, ನಿಜವಾಗ್ಲೂ ಅದು ತುಂಬಾನೇ ಭಾರ ಇದೆ. ನಾನು ಅದರ ಫಿಸಿಕಲ್ ವೆಯ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಅದನ್ನ ಹೊತ್ಕೊಂಡು ತಿರುಗುವಂತಹ ವೆಯ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ನಾನು ನಿಜವಾಗ್ಲೂ ಕೂಡ ರೆಡಿ ಇಲ್ಲ. ನಾನು ಆ ಒಂದು ಚಾಂಪಿಯನ್ಶಿಪ್ ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ಒಂದು ಚಾಂಪಿಯನ್ಶಿಪ್ ನ ಕಳ್ಕೊಂಡು ಈ ಒಂದು ಪ್ಲೇಸ್ ಗೆ ಬಂದು ಇಲ್ಲೆಲ್ಲರ ಮುಂದೆ ನಿಲ್ಲೋದಕ್ಕೆ ರೆಡಿ ಇಲ್ಲ. ಅಂಡ್ ನೀನೇ ಹೇಳ್ದೆ ಅಲ್ವಾ, ನಾನು ನೀನು ಇಬ್ರು ಕೂಡ ಸಮ ಇಲ್ಲ ಅಂತ. ಹೌದು, ನಾನು ನೀನು ಇಬ್ರು ಕೂಡ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ಬ ಸಿಎಂ ಪಂಕ್ ಇದ್ದಾನೆ. ನನ್ಗೂ ಕೂಡ ಗೊತ್ತು ಒಂದಿನ ನಾನು ಮೇಲ್ಗಡೆ ಎದ್ದೇಳೋದಿಲ್ಲ ಅಂತ. ಅಂಡ್ ಆ ದಿನ ಜನವರಿ 5ನೇ ತಾರೀಕು ಆಗಿರೋದಿಲ್ಲ. ಒಂದು ದಿನ ನನ್ನ ಕೈಯಲ್ಲಿ ಒಂದು ಚಾಂಪಿಯನ್ಶಿಪ್ ಇರೋದಿಲ್ಲ ಅಂತ. ಬಟ್ ಆ ದಿನ ಜನವರಿ 5ನೇ ತಾರೀಕು ಆಗಿರೋದಿಲ್ಲ. ಒಂದು ದಿನ ನನಗೂ ಕೂಡ ಗೊತ್ತು ನಾನು ಸೋಲ್ತೀನಿ ಅಂತ. ಬಟ್ ಆ ಸೋಲ್ಸೋ ಅಂತಹ ವ್ಯಕ್ತಿ ಬ್ರಾನ್ ಬ್ರೇಕರ್ ಆಗಿರೋದಿಲ್ಲ.
ಸಿ ಯು ಆನ್ ಜನವರಿ 5th ರಾ ಅಂತ ನಮ್ಮ CM ಪಂಕ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಈ ಒಂದು ಓಪನಿಂಗ್ ಸೆಗ್ಮೆಂಟ್ ಮಾತ್ರ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರೊಕೈಲ್, ನಿಕ್ಕಿ ಬೆಲ್ಲಾ ಹಾಗೆ ಸ್ಟೆಫನಿ ವೆಕರ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ನಮ್ಮ ನಿಕ್ಕಿ ಬೆಲ್ಲಾ ಅವರ ಕಡೆಯಿಂದ STFs ಕೂಡ ಯೂಸ್ ಆಗುತ್ತೆ ಅಂಡ್ ಆಗ ಇಡೀ ಕ್ರೌಡ್ ಥ್ಯಾಂಕ್ ಯು ಸೀನಾ ಅಂತ ಚಾಂಟ್ ನ ಮಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ನಿಕ್ಕಿ ಬೆಲ್ಲಾ ಅವರು ನೀವು ಥ್ಯಾಂಕ್ಸ್ ನ ನನಗೆ ತಿಳಿಸಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಡ್ ನಮ್ಮ ರೊಕೈಲ್ ಅವರು ಆ ಒಂದು ಲಾಕ್ ನ ರಿವರ್ಸ್ ಮಾಡಿ ನಿಕ್ಕಿ ಬೆಲ್ಲಾ ಅವರಿಗೆ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸ್ಟೆಫನಿ ವೆಕರ್ ಅವರು ಬಂದು ಡೆವಿಲ್ ಸೈನ ಕನೆಕ್ಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ರೊಕೈಲ್ ಅವರು ನಿಕ್ಕಿ ಬೆಲ್ಲಾ ಹಾಗೆ ಸ್ಟೆಫನಿ ವೆಕರ್ ಇಬ್ಬರಿಗೂ ಕೂಡ ತಯಾನಾ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ ಎತ್ಕೊಂಡಿರ್ತಾರೆ. ಬಟ್ ನಮ್ಮ ಸ್ಟೆಫನಿ ವೆಕರ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ಅಂಡ್ ನಿಕ್ಕಿ ಬೆಲ್ಲಾ ಅವರಿಗೆ ಬಾಂಬ್ ನ ಕನೆಕ್ಟ್ ಮಾಡಿದ ಕೂಡಲೇ ಸ್ಟೆಫನಿ ವೆಕರ್ ಅವರು ರೊಕೈಲ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕಿ ನಿಕ್ಕಿ ಬೆಲ್ಲಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಆ ಒಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ JD ಮೆಕ್ಡೊನಾಗ್ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಇಬ್ಬರಿಗೂ ಕೂಡ ಸೀರಿಯಸ್ ಇಂಜುರಿ ಆಗಿದೆ ಅಂಡ್ ಇನ್ನಿಬ್ರು ಕೂಡ ಸ್ವಲ್ಪ ದಿನ WWE ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಇದಾದ್ಮೇಲೆ ನಮಗೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬಂದು ರಿಯಾ ರಿಪ್ಲಿ ಹಾಗೆ ಯೋಸ್ಕೈ ಅವರಿಗೆ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ಹಾಗೆ ಹೀಗೆ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ನಮಗೆ ರಿಯಾ ರಿಪ್ಲಿ ಹಾಗೆ ಯೋಸ್ಕೈ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ಒಂದು ಬ್ರಾಲ್ ಕೂಡ ಪ್ರಾರಂಭ ಆಗುತ್ತೆ ಅಂಡ್ ಈ ಒಂದು ಬ್ರಾಲ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಯೋಸ್ಕೈ ಅವರು ಫೈನಲಿ ಅಪರ್ ಹ್ಯಾಂಡ್ ಕೂಡ ತಗೋತಾರೆ. WWE ಅವರು ಮುಂದಿನ ವಾರದ ಮಂಡೇ ನೈಟ್ ರಾಗೆ ಇವರ ನಡುವೆ WWE ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಕೂಡ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಗಂತರ್ ಅವರಿಗೆ ಬೂ ಮಾಡ್ತಾ ಇರುತ್ತೆ ಅಂಡ್ ಅದಾದ್ಮೇಲೆ ನಮ್ಮ ಗಂತರ್ ಅವರು ತನ್ನ ಜಾಕೆಟ್ ನ ತೆಗೆದಾಗ ಗೊತ್ತಾಗುತ್ತೆ ಗಂತರ್ ಅವರು ಜಾನ್ಸಿನ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿರ್ತಾರಲ್ಲ, ಟ್ಯಾಪ್ ಔಟ್ ಲೈಕ್ ಎ ಲಿಟಲ್ ಡ್ಯಾಶ್ 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 ಅಂತ ಇರುತ್ತಲ್ಲ, ಆ ಒಂದು ಮರ್ಚೆಂಡೈಸ್ ನ ಹಾಕೊಂಡು ಬಂದಿರ್ತಾರೆ. ಅದನ್ನ ನೋಡಿ ಕ್ರೌಡ್ ಇನ್ನೂ ಕೂಡ ಬೂ ಮಾಡುತ್ತೆ ಅಂಡ್ ಫೈನಲಿ ನಮ್ಮ ಗಂತರ್ ಅವರು ಮತ್ತೊಮ್ಮೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀವು ಬೂ ಮಾಡ್ತಾ ಇರೋದು ತಪ್ಪು ವ್ಯಕ್ತಿಗೆ ನೀವು ಬೂ ಮಾಡ್ತಾ ಇದ್ದೀರಾ. ನೀವು ಬೂ ಮಾಡಬೇಕಾಗಿದ್ದು ಜಾನ್ ಸೀನಾ ಅವರಿಗೆ. ಜಾನ್ ಸೀನಾ ಟ್ಯಾಪ್ ಔಟ್ ಮಾಡಿದ್ರು ಲಿಟಲ್ ಬಿಚ್ ರೀತಿ, ಅವನಿಗೆ ನೀವು ಬೂ ಮಾಡಬೇಕು ಅಂತ ಮಾತಾಡ್ತಾರೆ. ನಮಗೆ ಆಟ್ರೋತ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಆಟ್ರೋತ್ ಹಾಗೆ ಗಂಧರ್ ಅವರ ಮ್ಯಾಚ್ ಇವತ್ತು ಕನ್ಫರ್ಮ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಜಾಸ್ತಿ ಏನಿರಲಿಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂಧರ್ ಅವರು ಆಟ್ರೋತ್ ಅವ್ರನ್ನು ಕೂಡ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ಅವರು ಜಾನ್ ಸೀನಾ ಅವ್ರನ್ನು ಕೂಡ ಟ್ಯಾಪ್ ಔಟ್ ಮಾಡಿಸಿದ್ದಾರೆ ಅಂಡ್ ಅದೇ ರೀತಿ ರಾನ್ ಸೀನಾ ಅವ್ರನ್ನು ಕೂಡ ಟ್ಯಾಪ್ ಔಟ್ ಮಾಡಿಸಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಸ್ಟಿನ್ ಥಿಯರಿ ಅವರು ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರು ಬಂದು, ನಿಜವಾಗ್ಲೂ ಇವತ್ತು ನಿನಗೆ ತುಂಬಾನೇ ದೊಡ್ಡ ನೈಟ್ ಆಗಿದೆ ಅಂಡ್ ನಾನು ಈಗಾಗಲೇ ನಿನ್ನ ವಿಷನ್ ಗೆ ಎಂಟ್ರಿ ಕೊಟ್ಕೊಂಡಿದ್ದೀನಿ ಅಂಡ್ ಇವತ್ತು ನೀನು ರೇ ಮಿಸ್ಟೀರಿಯೋ ಅವರ ಕಥೆನ ಮುಗಿಸ್ಬೇಕು ಅಂತ. ಅಲ್ಲಿಗೆ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಕೂಡ ಬಂದು, ನಾವು ನಿಮ್ಮ ಬ್ಯಾಕಪ್ ಆಗಿ ಇದ್ದೇ ಇರ್ತೀವಿ ಅಂತ ಹೇಳ್ತಾರೆ ಅಂಡ್ ಅದಕ್ಕೆ ನಮ್ಮ ಆಸ್ಟಿನ್ ಥಿಯರಿ ಅವರು ಕೂಡ, ನಾನು ಕೂಡ ನಿಮ್ಮಿಬ್ಬರ ಬ್ಯಾಕಪ್ ಆಗಿ ಇರ್ತೀನಿ ಅಂತ ಹೇಳ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ಬಂದು, ನಾನು ಕೂಡ ನಿನ್ನ ಬ್ಯಾಕಪ್ ಆಗಿ ಇರ್ತೀನಿ ಅಂತ ಹೇಳಿದಾಗ ನಮ್ಮ ಪಾಲಿಮಿನ್ ಅವರು, ಹಾಗಾದ್ರೆ ಇವತ್ತು ನೀನೇ ಆಸ್ಟಿನ್ ಥಿಯರಿ ಅವ್ರನ್ನ ರಿಂಗಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಕೂಡ ತನ್ನ ಮ್ಯಾಚ್ ಗೆ ರೆಡಿ ಆಗ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ CM ಪಂಕ್ ಅವರು ಬಂದು, ಇವತ್ತು ಏನೇ ಆದ್ರೂ ಕೂಡ ನಾನು ನಿನ್ನ ಬ್ಯಾಕಪ್ ಗೆ ಇರ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ರೇ ಮಿಸ್ಟೀರಿಯೋ ಅವರು, ಥ್ಯಾಂಕ್ಸ್ ನೀನು ನನ್ನ ಬ್ಯಾಕಪ್ ಅಲ್ಲಿ ಇರ್ತೀನಿ ಅಂತ ಹೇಳಿದ್ಕೆ, ಬಟ್ ನಿನಗೆ ನಿನ್ನ ಚಾಂಪಿಯನ್ಶಿಪ್ ಮ್ಯಾಚ್ ತುಂಬಾನೇ ಮುಖ್ಯ, ನನ್ನಿಂದ ಅದಕ್ಕೆ ತೊಂದರೆ ಆಗೋದು ನನಗಂತೂ ಇಷ್ಟ ಇಲ್ಲ, ನಾನು ಬೇರೆನೇ ಬ್ಯಾಕಪ್ ನ ಇಟ್ಕೊಂಡಿದ್ದೀನಿ ಅಂತ CM ಪಂಕ್ ಅವರಿಗೆ ಹೇಳ್ತಾರೆ. ನಮ್ಮ CM ಪಂಕ್ ಅವರು ಕೂಡ ರೇ ಮಿಸ್ಟೀರಿಯೋ ಅವರಿಗೆ ಆಲ್ ದ ಬೆಸ್ಟ್ ನ ತಿಳಿಸ್ತಾರೆ. ಇದಾದ್ಮೇಲೆ ನಮಗೆ ಆಸ್ಟಿನ್ ಥಿಯರಿ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಆಸ್ಟಿನ್ ಥಿಯರಿ ಅವರ ಪರ್ಫಾರ್ಮೆನ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗಿದೆ ಅಂತ ಅನ್ಕೋತೀನಿ. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ರೇ ಮಿಸ್ಟೀರಿಯೋ ಅವರು ಆಸ್ಟಿನ್ ಥಿಯರಿ ಅವರಿಗೆ 619 ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ನಮ್ಮ ಲೋಗನ್ ಪಾಲ್ ಅವರು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ರೇ ಮಿಸ್ಟೀರಿಯೋ ಅವರ ಮೇಲೆ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಇಬ್ರು ಕೂಡ ಸೇರ್ಕೊಂಡು ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಪೆಂಟಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪೆಂಟಾ ಅವರು ಇಂಜುರಿಯಿಂದ ರಿಕವರಿ ಆಗಿ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ರಿಟರ್ನ್ ಆಗಿದ್ದಾರೆ. ಅವ್ರು ಬಂದು ನಮ್ಮ ಲೋಗನ್ ಪಾಲ್ ಹಾಗೆ ಆಸ್ಟಿನ್ ಥಿಯರಿ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ರೇ ಮಿಸ್ಟೀರಿಯೋ ಅವರನ್ನ ಕಾಪಾಡಿದ್ದಾರೆ. ಸೊ ರೇ ಮಿಸ್ಟೀರಿಯೋ ಅವರು ಮಾತಾಡ್ತಿದ್ದಂತಹ ಬ್ಯಾಕಪ್ ನಮ್ಮ ಪೆಂಟಾ ಅವರೇ ಆಗಿದ್ರು. ಇದಾದ್ಮೇಲೆ ನಮಗೆ ಮ್ಯಾಕ್ಸಿನ್ ಡೂಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇವರ ಮ್ಯಾಚ್ ಸೆಟ್ ಆಗಿದೆಯಲ್ಲ, ಆ ಒಂದು ಮ್ಯಾಚ್ ನ ಹೈಪ್ ಅಪ್ ಮಾಡೋದಕ್ಕೆ. ಅಂಡ್ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಡೇ ಬೈ ಡೇ ಪ್ರೋಮೋದಲ್ಲೂ ಕೂಡ ಸಿಕ್ಕಾಪಟ್ಟೆ ಅಚೀವ್ಮೆಂಟ್ ನ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಅವರು ಇವತ್ತು ಪ್ರೋಮೋದಲ್ಲಿ ಹೇಳ್ತಾರೆ, ಬೆಕ್ಕಿ ಲಿಂಚ್ ನಿನಗೆ ಕೋಪ ಇರೋದು ಯಾಕೆ ಗೊತ್ತಾ, ನಿಜವಾಗ್ಲೂ ನಿನಗೆ ಕೋಪ ಇರೋದು ನಾನು ನಿನ್ನ ಸ್ಪಾಟ್ ಲೈಟ್ ನ ತಗೋತಾ ಇದ್ದೀನಿ ಅಂತ, ನಾನು ನಿನ್ನ ಚಾಂಪಿಯನ್ಶಿಪ್ ನ ತಗೊಂಡೆ ಅಂತ, ನಾನು ನಿನ್ನ ಟ್ಯಾಪ್ ಔಟ್ ಮಾಡಿಸಿದೆ ಅಂತ. ಅದನ್ನ ನಾನು ಹೇಳ್ತಾ ಇಲ್ಲ, ಈ ಜನಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಇಲಿಸ್ಟ್ರೇಟೆಡ್ ಅವರು ಕೂಡ ಹೇಳ್ತಾ ಇದ್ದಾರೆ ಅಂತ ನಮ್ಮ ಬೆಕ್ಕಿ
ಬೆಕ್ಕಿ ಲಿಂಚ್ ಅವರ ಮಾತನ್ನ ಬೆಕ್ಕಿ ಲಿಂಚ್ ಅವರಿಗೆ ಹೇಳಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇವತ್ತಿನ ಈ ಒಂದು ಸೆಗ್ಮೆಂಟ್ ಇಂದ ಇವರಿಬ್ಬರ ಮ್ಯಾಚ್ ಇನ್ನೂ ಕೂಡ ಹೈಪ್ ಅಪ್ ಆಗಿದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋಗೆ ಹೇಳ್ತಾರೆ, ಇವತ್ತು ಮ್ಯಾಚ್ ಗೆ ನೀನು ರೆಡಿ ಆಗಿದೆಯಾ ಅಲ್ವಾ ಅಂತ. ಅಂಡ್ ಅದಕ್ಕೆ ನಮ್ಮ ಜೇ ಊಸೋ ಅವರು, ನಾನು ರೆಡಿ ಆಗಿದ್ದೀನಿ, ಬಟ್ ನನಗೆ ಸ್ವಲ್ಪ ಮನ್ಸು ಯಾಕೋ ಸರಿ ಇಲ್ಲ ಅಂತ. ಅಂಡ್ ಅದಕ್ಕೆ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋನ ಹೈಪ್ ಅಪ್ ಮಾಡ್ತಾರೆ. ನಿಜವಾಗ್ಲೂ ನೀವು ಜೇ ಊಸೋ, ನೀವು 9 ಬಾರಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀರಾ. ನೀವು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದ್ದೀರಾ, ಲಾಂಗೆಸ್ಟ್ ರೈನಿಂಗ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ಮೈನ್ ಇವೆಂಟ್ ಜೇ ಊಸೋ ನೀವು, ರೈಟ್ ಹ್ಯಾಂಡ್ ಮ್ಯಾನ್ ನೀವು, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ನೀವು, ರಾಯಲ್ ರಂಬಲ್ ವಿನ್ನರ್ ನೀವು. ಈ ರೀತಿ ಜೇ ಊಸೋ ನೀವು ಇಷ್ಟೆಲ್ಲ ಅಚೀವ್ಮೆಂಟ್ ನ ಮಾಡಿದ್ದೀರಾ, ಇವತ್ತು ಕೂಡ ನಾವು ಗೆದ್ದೇ ಗೆಲ್ತೀವಿ ಅಂತ ನಮ್ಮ ಜಿಮ್ಮಿ ಊಸೋ ಅವರು ಜೇ ಊಸೋನ ಹೈಪ್ ಅಪ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ವರ್ಸಸ್ ಏಜ್ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ಅವರ ನಡುವೆ WWE ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಲಿಟ್ರಲಿ ಆಲ್ಸಮ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದರಲ್ಲೂ ಎಂಡಿಂಗ್ ನ 5 ಮಿನಿಟ್ಸ್ ಇದೆಯಲ್ಲ, ಅದಂತೂ ಗೋಲ್ಡನ್ 5 ಮಿನಿಟ್ಸ್ಗಳು ಅಂತಾನೆ ಹೇಳ್ಬೇಕು. ನಮ್ಮ ಜೇ ಊಸೋ ಅವರು ಸ್ಟೈಲ್ ಕ್ಲಾಶ್ಗೂ ಕೂಡ ಕಿಕ್ಔಟ್ ಮಾಡ್ತಾರೆ, ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಇನ್ನೊಂದು ಟೈಮಲ್ಲಿ ನಮ್ಮ ಜೇ ಊಸೋ ಅವರು ಏಜ್ ಸ್ಟೈಲ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವರು ಫ್ಲಾಶ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅದಕ್ಕೂ ಕೂಡ ನಮ್ಮ ಏಜ್ ಸ್ಟೈಲ್ ಅವರು ಕಿಕ್ಔಟ್ ಮಾಡ್ತಾರೆ, ಆ ಒಂದು ಮೂಮೆಂಟ್ ಕೂಡ ಅದ್ಭುತವಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಏಜ್ ಸ್ಟೈಲ್ ಅವರು ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡೋದಕ್ಕೆ ಜಂಪ್ ಮಾಡಿದಾಗ ಮಿಡೇರ್ ಅಲ್ಲೇ ನಮ್ಮ ಊಸೋಸ್ ಗಳು ಏಜ್ ಸ್ಟೈಲ್ ಅವರಿಗೆ ಡಬಲ್ ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಈ ಕಡೆ ಡ್ರ್ಯಾಗನ್ ಲೀ ಅವ್ರಿಗೂ ಕೂಡ ಡಬಲ್ ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಡ್ರ್ಯಾಗನ್ ಲೀ ಅವರಿಗೆ ಒಂಡಿನ ಕನೆಕ್ಟ್ ಮಾಡ್ತಾರೆ, ಪಿನ್ ಮಾಡ್ತಾರೆ. ನಾನು ಅನ್ಕೊಂಡೆ ಏಜ್ ಸ್ಟೈಲ್ ಅವರು ಬಂದು ಕಿಕ್ಔಟ್ ಮಾಡಬಹುದು ಅಂತ, ಯಾಕಂದ್ರೆ ಏಜ್ ಸ್ಟೈಲ್ ಅವರು ಅಲ್ಲೇ ಪಕ್ಕದಲ್ಲಿ ಇದ್ರು, ಬಟ್ ಅವ್ರ ಕೈಯಲ್ಲಿ ಕಿಕ್ಔಟ್ ಮಾಡೋದಕ್ಕೆ ಆಗ್ಲಿಲ್ಲ. ಅಂಡ್ ಹಿಂಗೆ ಡ್ರ್ಯಾಗನ್ ಲೀ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ನಮ್ಮ ಊಸೋಸ್ ಗಳು ಇವತ್ತು ಹೊಸ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಓವರ್ ಆಲ್ ಫೈನಲಿ ತುಂಬಾ ದಿನಗಳ ಬಳಿಕ ಒಂದು ಅದ್ಭುತವಾದ ಮಂಡೇ ನೈಟ್ ರಾ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ, ಬಟ್ ಅಷ್ಟೊಂದು ಚೆನ್ನಾಗಿತ್ತು ಅಂತಾನೂ ಕೂಡ ಹೇಳೋದಿಲ್ಲ. ಸಿಂಪಲ್ ಆಗಿ ಇಷ್ಟು ದಿನ ನೋಡಿದಕ್ಕೂ ಕೂಡ ಬೆಟರ್ ಆಗಿ WWE ಅವರು ಶೋನ ಡೆಲಿವರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರ ಈ ಒಂದು ಶೋಗೆ ನಾನು 4.2 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.